ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮ್ಮ ವಿರುದ್ಧ ಅಪಪ್ರಚಾರ ನಡೆಸಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಸಚಿವ ಪುಟ್ಟರಂಗ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ನನ್ನ ವಿರುದ್ಧ ಅಪಪ್ರಚಾರ ಮಾಡೋದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಸುಳ್ಳು ಆರೋಪಗಳನ್ನ ಸ್ಪ್ರೆಡ್ ಮಾಡೋರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸ್ತೇನೆ ಅಂತ ಕಿಡಿಕಾರಿದ್ರು. ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಹಣದ ವಿಚಾರ ಹಾಗೆ ಹಳೆಯ ಪ್ರಕರಣದ ಬಗ್ಗೆ ಉಲ್ಲೇಖವಾಗಿದ್ದ ಹಿನ್ನೆಲೆಯಲ್ಲಿ ಆಡಿಯೋ ಹರಿಬಿಟ್ಟವರ ವಿರುದ್ಧ ಸಚಿವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಿನ್ನೆ ಒಂದು ಆರ್ ಬಿ ತಿಮ್ಮಾಪುರ ಮತ್ತೆ ನಂಜಯ್ಯನ ಮಟ್ಟು ಅವ್ರನ್ನೇ ಕೇಳ್ಬಿಟ್ರೆ ಕೆಟ್ಟಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಮತ್ತೆ ಹೇಳಿದಾರಲ್ಲ ಸರ್ ಅವ್ರು ಹೇಳ್ತಾರೆ ಎಲ್ಲ ಬೇರೆ ಬೇರೆ ಥರ ಅನ್ಬೇಕಾಯ್ತದಪ್ಪ. ನಾನು ಸನ್ನಕ್ಕೆ ಹೋಗಲ್ಲ, ಬಟ್ ಅವ್ರನ್ನೇ ಕೇಳ್ಬಿಡ್ಯಾಗಂತ ಪುಟ್ಟರಂಗ ಶೆಟ್ಟಿ ಎಲ್ಲಿ ಊತಾಕಿದ್ರು ಅಂತ. ಮತ್ತೆ ಹಿಂದೆ ಅವರು ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಮತ್ತೆ ಹಣ ಇಸ್ಕೊಂಡಿದ್ರು, ಅಂಥವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆಲ್ಲ ಪರಿಶೀಲನೆ ಆಗಿದೆ. ನನ್ನ ಹೆಸರು ಇಲ್ಲ ಅಂತೆಲ್ಲ ವಜಾ ಆಗಿದೆ. ನಾವು ಹಂಗೇನಾದ್ರು ಹೊಡೆದ್ಮೇಲೆ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಮಾನನಷ್ಟ ಮೊಕದ್ದಮೆ ಹೂಡ್ತೀರಿ ಸರ್? ಅದನ್ನು ಗೊತ್ತಾದ್ರೆ ಖಂಡಿತ ಅದನ್ನು ರಾತ್ರಿಯಿಂದನೇ ಅದನ್ನು ಸರ್ಚ್ ಮಾಡಕ್ಕೆ ನೋಡಿದ್ದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೇನು ಗೊತ್ತಾ ಮಾಹಿತಿ ನಡೆದು ಲೋಕಾಯುಕ್ತಲ್ಲಿ ನಾನು ಅಲ್ಲಿ ಇಲ್ಲಿವೇ ಇಲ್ಲ, ಅವ್ರದ್ದೇನು ಇಲ್ಲ ಅಂತ ಹೇಳಿದ ಕೋರ್ಟೇ ತೀರ್ಮಾನ ಆಗಿದೆ.